ಸ್ನೇಹಿತರೆ ನಮಸ್ಕಾರ. ಏಪ್ರಿಲ್ ತಿಂಗಳ ಪಿಂಚಣಿ ಜಮಾ ಪ್ರಾರಂಭವಾಗ್ತಾ ಇದೆ. ಹೌದು, ಈ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಆ ತಿಂಗಳ ಪಿಂಚಣಿ ಅದೇ ತಿಂಗಳಲ್ಲಿ ಜಮಾ ಆಗ್ಬಿಡ್ತಾ ಇತ್ತು. ಅಂದರೆ ಈಗ ಈ ಮಾರ್ಚ್ ತಿಂಗಳು ಪ್ರಾರಂಭವಾಯ್ತು ಅಂತ ಅಂದ್ಕೊಳ್ಳಿ. ಈ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕು ಪ್ರಾರಂಭವಾದ ಪಿಂಚಣಿ 5ನೇ ತಾರೀಕಿನ ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಕೇವಲ 5 ದಿನದಲ್ಲಿ ಕೋಟಿಗಟ್ಟಲೆ ಫಲಾನುಭವಿಗಳಿಗೆ. ಅದರಲ್ಲಿ ಅಂಗವಿಕಲರು ಬಂದರು, ವಿಧವಾ ಮಹಿಳೆಯರು ಬಂದರು, ಹಾಗೆ ಹಿರಿಯ ನಾಗರಿಕರು ಕೂಡ ಬಂದರು. ಇನ್ನು ಏಪ್ರಿಲ್ ತಿಂಗಳ ಜೊತೆಗೆ ಮಾರ್ಚ್ ತಿಂಗಳು ಕೂಡ ಹಿಂದಿನ ತಿಂಗಳದು ಕೂಡ ನಿಮಗೆ ಕೊಟ್ಟಿರಲಿಲ್ಲ. ಹೀಗಾಗಿ ನಿಮಗೆ ಸತತವಾಗಿ 2 ತಿಂಗಳ ಹಣವನ್ನಾದರೂ ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ CM ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು, ಇನ್ನು ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋವನ್ನು ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಬೇಕಾದಂತಹ ಅಪ್ಡೇಟು ಸಿಗುತ್ತೆ. ಸೊ ಇನ್ನು ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳ ಹಣದ ಜೊತೆಗೆ ಮಾರ್ಚ್ ತಿಂಗಳ ಹಣ ಕೂಡ ಬರ್ತಾ ಇದೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಒಂದಿಷ್ಟು ಟ್ರಾನ್ಸಾಕ್ಷನ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ. ಬರೀ ಅಕೌಂಟ್ನಲ್ಲಿ ದುಡ್ಡನ್ನು ಚೆಕ್ ಮಾಡಿಸ್ಬೇಡಿ, ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿ. ಯಾಕಂದರೆ ಬಹಳಷ್ಟು ಜನರದು EMI ಇರ್ತವೆ. ಈಗ ಮೊಬೈಲ್ ತೆಗೆದುಕೊಳ್ಳಿ, ಅಥವಾ ಫ್ರಿಜ್ಜು, TVನೋ, PC ನೋ, ಟ್ರೇಸರಿನೋ, ಅಥವಾ ಇನ್ನಿತರ ಬೈಕ್ಗಳು, ಇನ್ನೂ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಿದರೆ ಅದಕ್ಕೆ EMIನೂ ಕನೆಕ್ಟ್ ಮಾಡ್ಕೊಂಡಿರ್ತೀರಿ ಬ್ಯಾಂಕ್ ಅಕೌಂಟ್ಗಳಿಗೆ. ಸೊ ಗೃಹಲಕ್ಷ್ಮಿಯಲ್ಲಿ ಕೂಡ ಅಷ್ಟೇ. ಸೊ ಇದೇ ರೀತಿಯಾಗಿ ನೀವು ಮಾಡ್ಕೊಂಡು ಬಿಟ್ಟಿರ್ತೀರಿ, ಅಕೌಂಟ್ಗೆ ದುಡ್ಡು ಬಂದಿರುತ್ತೆ, ಆದರೆ ದುಡ್ಡು ಬಂದಿರೋದು ಮೆಸೇಜ್ ಬಂದಿರೋದಿಲ್ಲ, ಅಥವಾ ಕಟ್ ಆಗಿರುವಂತಹ ಮೆಸೇಜ್ ಬಂದಿರೋದಿಲ್ಲ. ಹೀಗಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ. ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಹೋಗಿದೆ ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ. ಅದರಿಂದ ಕ್ಲಿಯರಿಟಿ ಪಡ್ಕೊಳ್ಬಹುದು. ಇನ್ನು ಸ್ನೇಹಿತರ, ಈ 2 ತಿಂಗಳ ಹಣದ ಬಗ್ಗೆ ನಿಮಗೆ ಜಮಾ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಈಗ ಈ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಲ್ವಾ, ಇದರ ಬಗ್ಗೆ CM ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ? ಈಗಾಗಲೇ ಬಜೆಟ್ ಮಂಡನೆಗಿಂತ ಮುಂಚಿತವಾಗಿಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರು. ಆಲ್ರೆಡಿ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡ್ತೀವಂತ ಹೇಳಿದ್ರಿ, ಆದರೆ ಇನ್ನೂ ಕೂಡ ಹೆಚ್ಚಳ ಮಾಡಿಲ್ಲ. ಏನಾದರೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಲೂ ಕೂಡ ಸದನದಲ್ಲಿ ಕೂಡ ಸಾಕಷ್ಟು ಸಚಿವರ ಮುಂದೆ ಚರ್ಚೆ ಆಗಿರುತ್ತೆ. ಯಾಕಂದರೆ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿ ಯಾವ ಇಲಾಖೆಗೆ ಏನು ಕೊಡಬೇಕು, ಎಷ್ಟು ದುಡ್ಡು ಮೀಸಲಿಡಬೇಕು, ಯಾವ ಯೋಜನೆಗೆ ಎಷ್ಟು ದುಡ್ಡು ಮೀಸಲಿಟ್ಟರೆ ಉಳಿದಂತಹ ಯೋಜನೆಗಳಿಗೆ ದುಡ್ಡು ಸಾಲತ್ತೆ, ಇದರೆಲ್ಲದರ ಬಗ್ಗೆ ಚರ್ಚೆ ಆಗಿರುತ್ತೆ. ದುಡ್ಡು ಕೂಡ ಮೀಸಲಿಟ್ಟಿರ್ತಾರೆ. ಹಾಗೆ ಈ ಪಿಂಚಣಿ ಯೋಜನೆ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಅದರಲ್ಲಿ ಈ ಪಿಂಚಣಿ ಯೋಜನೆ ಕಳೆದ 2 ವರ್ಷದಿಂದ ಹೆಚ್ಚಳ ಮಾಡಬೇಕಂತ ಖುದ್ದಾಗಿ CM ಸಿದ್ದರಾಮಯ್ಯನವರೇ ಹೇಳಿದ್ರು. ಆದರೆ ಅದು ಆಗಿರಲಿಲ್ಲ ಕಾರಣಾಂತರಗಳಿಂದ, ಅಥವಾ ದುಡ್ಡಿಲ್ಲದ ಕಾರಣಕ್ಕಾಗಿನೋ, ಅಥವಾ ಇನ್ನಿತರ ಕಾರಣಗಳಿರ್ತವೆ. ಅದು ನಿಮಗೆ ಅರ್ಥ ಆಗಿರಬಹುದು. ಯಾಕಂದರೆ ಗ್ಯಾರಂಟಿ ಯೋಜನೆ ಬಂದಾಗಿನಿಂದ 1 ತಿಂಗಳ ಹಣ 2 3 ತಿಂಗಳಾದ ಬಳಿಕ ಜಮಾ ಆಗ್ತಾ ಇದೆ. ಇಷ್ಟರ ಮೇಲೆ ನಾವು ಅರ್ಥ ಮಾಡ್ಕೊಳ್ಬಹುದು, ಸರ್ಕಾರ ಇಷ್ಟ್ಯಾಕೆ ಡಿಲೇ ಮಾಡ್ತಾ ಇದೆ. ದುಡ್ಡಿದ್ರೆ ಇಷ್ಟಂದ್ರೂ ಡಿಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ದುಡ್ಡಿಲ್ಲ ಅಂತಾನೆ ಡಿಲೇ ಮಾಡ್ತಾ ಇದೆ ಅಂತ ಅನಿಸ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಗಳು ಕೂಡ ಬಂದಿದ್ದಾವೆ, ಮೆಸೇಜ್ಗಳು ಕೂಡ ಬಂದಿದ್ದಾವೆ. ಇದರಲ್ಲಿ ತಿಳಿಯದೇ ಇರುವಂತಹ ವಿಷಯ ಏನಿಲ್ಲ. ಸೊ ಎಲ್ಲರಿಗೂ ಕೂಡ ತಿಳಿದಿರುತ್ತೆ. ಹಾಗಾಗಿ ಈ ಪಿಂಚಣಿ ಯೋಜನೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತ ಯಾವ ಕಂತುಗಳು ಕೂಡ ಮಿಸ್ ಆಗಿಲ್ಲ. ಇನ್ನು ಬಹಳಷ್ಟು ಜನರನ್ನು ತೆಗೆದುಹಾಕಿದ್ದಾರೆ. ಓಕೆ, ಪ್ರತಿಯೊಂದು ಯೋಜನೆಗಳಲ್ಲಿ ವೆರಿಫಿಕೇಷನ್ ಆಗಿದೆ. ಎಷ್ಟು ಫಲಾನುಭವಿಗಳನ್ನು ತೆಗೆದುಹಾಕ್ತಾರೋ ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಅದರಲ್ಲಿ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ ಬಂದರೂ ತೆಗೆದುಹಾಕ್ಬಿಡ್ತಾರೆ. ಹೀಗಾಗಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದಂಥವ್ರನ್ನು ಕೂಡ ತೆಗೆದುಹಾಕಿದ್ದಾರೆ. ಜೊತೆಗೆ ಬಹಳಷ್ಟು ಜನ ತೀರಿ ಹೋಗಿರ್ತಾರೆ, ಆದರೂ ಸಹಿತ ಅವರ ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಇಂಥವರು ಕೂಡ ಸಾಕಷ್ಟು ಜನ ಸಿಕ್ಬಿದ್ದಿದ್ದಾರೆ, ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಇನ್ನು SIR ಪ್ರಕ್ರಿಯೆ ಕೂಡ ನಡೆದಿದೆ. ನಿಮಗೆ ಗೊತ್ತಿದೆ, SIR ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಬೇಕು. ಯಾಕಂದರೆ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಹೀಗಾಗಿ ಈ SIR ಪ್ರಕ್ರಿಯೆ ಮುಖ್ಯವಾಗಿ ಬಾಂಗ್ಲಾದೇಶಿಯರು ನಮ್ಮ ರಾಷ್ಟ್ರದಲ್ಲಿ ಬಂದು ಇಲ್ಲಿಯೇ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ವೋಟ್ ಹಾಕೋದಾಗಿರಲಿ, ಇಲ್ಲಿಯೇ ಬಂದು ಜೀವನವನ್ನು ಮಾಡೋದಾಗಿರಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಅದು ಬಾಂಗ್ಲಾದೇಶ ನಮ್ಮ ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಇಲ್ಲ. ಸೊ ಹೀಗಾಗಿ ಅವರನ್ನು ಹೊರಹಾಕುವಂತಹ ಕಾರಣಕ್ಕಾಗಿ SIR ಪ್ರಕ್ರಿಯೆ ನಡೀತಾ ಇದೆ. ಮತ್ತು ವೋಟರ್ IDಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಕೊಂಡು ವೋಟ್ ಹಾಕೋದು ತಮ್ಮ ಬೇಕಾದ ಪಕ್ಷಗಳಿಗೆ, ಇದರೆಲ್ಲದರ ಬಗ್ಗೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ. ಹೀಗಾಗಿ SIR ಪ್ರಕ್ರಿಯೆ ನಡೀತಾ ಇದೆ. ಸೊ ಈ SIR ಪ್ರಕ್ರಿಯೆಯಿಂದಾಗಿ ಸಾಕಷ್ಟು ಜನ ತೀರಿ ಹೋಗಿರೋದು ಸರ್ಕಾರದ ಗಮನಕ್ಕೆ ಬಂತು. ಹೀಗಾಗಿ ವೆರಿಫಿಕೇಷನ್ ಆಯಿತು. ಅದರಲ್ಲಿ ಸಾಕಷ್ಟು ಜನರನ್ನು ಪಿಂಚಣಿ ಯೋಜನೆಯಿಂದ ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಕೂಡ ಹೊರಹಾಕಿದ್ದಾರೆ. ಇನ್ನು ಸ್ನೇಹಿತರೆ, ಯಾರು ಬದುಕಿದಿರಿ ಆದರೂ ಸಹಿತ ನಿಮ್ಮನ್ನು ತೆಗೆದುಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ.
ಅಂಥವರಿಗೆ ಆಪ್ಷನ್ ಇದೆ, ಸರ್ಕಾರವೇ ಖುದ್ದಾಗಿ ಕೊಟ್ಟಿದೆ. ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಲೈಫ್ ಸರ್ಟಿಫಿಕೇಟು ಜೀವಿತ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕು. ಎಲ್ಲಿ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ಇಲ್ಲಿ ನೀವು ಕೊಟ್ಬಿಡಿ ಸಾಕು. ಅದನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡಿ ಕೊಡ್ತಾರಂತೆ. ಸೊ ಇದನ್ನು ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. ಇನ್ನು ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಮುಖ್ಯವಾಗಿ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ CM ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀನಿ, ಆದರೆ ನೀವು ಅಂದ್ಕೊಂಡಿರುವಷ್ಟರ ಮಟ್ಟಿಗೆ ಅಲ್ಲ. ಅಂದರೆ ನೀವು ಎಷ್ಟು ಅನ್ಕೊಂಡಿರಿ ಅಂದರೆ 2,000 ಅಥವಾ 2,200 ಈ ರೀತಿ ವಿಚಾರಣೆ ಇದ್ವು. ಆದರೆ ಅಷ್ಟಂತೂ ಹೆಚ್ಚಳ ಆಗುವುದಿಲ್ಲ. ನಿಮಗೆ 900 ಅಥವಾ 800ಕ್ಕಿದ್ದಂತಹ ಪಿಂಚಣಿ 1,200ವರೆಗೂ ಕೂಡ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದಿಷ್ಟಾದರೂ ಹೆಚ್ಚಳ ಆಗಲಿ. ಯಾಕಂದರೆ ₹100 ಹೆಚ್ಚಾದರೂ ಸಹಿತ ಕೋಟಿಗಟ್ಟಲೆ ಸರ್ಕಾರದಿಂದ ದುಡ್ಡು ಹೋಗಬೇಕಾಗಿರುತ್ತೆ. ಕೋಟಿಗಟ್ಟಲೆ ಫಲಾನುಭವಿಗಳಿರ್ತಾರೆ. ಹೀಗಾಗಿ ಖರ್ಚು ವೆಚ್ಚ ಇರುತ್ತೆ. ಹೀಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಹೆಚ್ಚಳ ಮಾಡುವಂಥದ್ದು. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋನ ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಅಪ್ಡೇಟ್